ವಿಚಾರದಲ್ಲಿ ಏನು ಡೈರೆಕ್ಷನ್ ಕೊಡ್ತಿದೆ ಸೆಂಟ್ರಲ್ ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ಮಾಡಬೇಕು ಅಂತ ಹೊರಟಿದೆ ಸ್ಟೇಟ್ ಗವರ್ನಮೆಂಟ್. ನಾನು ಡೈರೆಕ್ಷನ್ ನಾನು ಕೊಡಂಗಿಲ್ಲ, ಅದು ಸ್ಟೇಟ್ ಗವರ್ನಮೆಂಟ್ ನಿರ್ಣಯ. ನನ್ನ ಪಕ್ಷದಲ್ಲಿ ಅನೇಕ ನಾವು ಎಲ್ಲ ಕಡೆ ಇಲ್ಲಿ ಅಪೋಸಿಷನ್ದಲ್ಲಿದ್ದೇವೆ, ರೂಲಿಂಗ್ನಲ್ಲಿದ್ದೇವೆ. ನಮ್ದೆಲ್ಲ ಸೆಂಟ್ರಲ್ ಗವರ್ನಮೆಂಟ್ ಏನು ಇವತ್ತು ನಿರ್ಣಯ ತಗೊಂಡಿದೆ ಅದನ್ನು ನಾವು ಹೇಳಿದ್ದೇವೆ. ಪ್ರತಿಯೊಂದು ಸ್ಟೇಟ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗಲ್ಲ. ಅರೆ ಸೆಂಟ್ರಲ್ ಗವರ್ನಮೆಂಟ್ ಮಾಡಿದ್ದು ನಾನು ಹೇಳತ್ತೀನಿ, ಹಳೆ ವರದಿ ಹೊಸ ವರದಿ ಅದು ಅವ್ರು. ಅರೆ ನನ್ನ ಪಕ್ಷ ಇದ್ರೆ ಹೋಗಿ ಸಿದ್ದರಾಮಯ್ಯ ಕೇಳಿ, ನನಗೆ ಬೇಡ. ಒಬಿಸಿ ಅಹಿಂದ ಸಮುದಾಯದ ಮತ ಬ್ಯಾಂಕ್ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಭಯಕ್ಕೆ ಮಾಡಿದಾರ ಅಂತ ಸರ್. ಈಗ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದು ಒಳ್ಳೇದಿದೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವೆ. ಆದ್ರೆ ಯಾರು ಕುತಂತ್ರದಿಂದ ಇಂಥ ಡಿಸಿಷನ್ಗಳು ತಗೊಂಡು ಮುಂದೆ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಏನ್ ಮಾಡ್ತಾರೋ ಅದು ಸರಿಯಲ್ಲ. ಅದಕ್ಕಾಗಿ ನಾವಿದು ಮೊದಲೇ ಹೇಳಿದ್ದೇವೆ, ತೆಗೆದುಕೊಳ್ಬೇಕು. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್ ಅಂತ ನಾನು ಲೆಟರ್ನು ಬರ್ದಿದ್ದೆ. ಇದ್ರದ್ದು ಈ ನೋಡಿ, ಏಪ್ರಿಲ್ 16, 2023. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತೆ 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗವರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗ್ ಮಾಡಿದೇವೆ ಹಿಂಗ್ ಮಾಡಿದೇವೆ ಅಂತ. ನಾನು ಇದ್ರೊಳಗೆ ಮೊದಲೇ ಹೇಳಿನಿ, ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ that the regular decennial census was to be carried out in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿಂತ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತಗೊಳ್ಬಹುದು, ನಾನು ಆಸ್ ಎ ಲೀಡರ್ ಆಗಿ, ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಹೇಗೆ ಉಪಯೋಗ ಮಾಡ್ಕೊಳ್ತಾರೆ.